2026ರಲ್ಲಿ ಯಾರು ಬಿಗ್ ಬಾಸ್ಗೆ ಹೋಗ್ಬೇಕಂತ ಇದ್ರಲ್ಲ, ನಿಮ್ಗಂತೂ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ತುಂಬಾ ಜನರ ಕನಸಿರತ್ತೆ. ಈಗ ಪ್ರಸ್ತುತ ನೋಡ್ತಾ ಇರ್ಬೋದು, ಬಿಗ್ ಬಾಸ್ಗೆ ಹೋಗ್ಬೇಕಂತ ಹೇಳಿನೇ ಎಂತ ಕೆಲಸ ಮಾಡ್ತಿದ್ದಾರೆ. ಅವ್ರ ಮನಸ್ಸಿನಲ್ಲಿ ಮಾಡೋದಕ್ಕೆ ಆ ಒಂದು ಭಾವನೆ ಇರೋದಿಲ್ಲ. ಬಟ್ ಬಿಗ್ ಬಾಸ್ ಹೆಸರ ಸಲುವಾಗಿನೇ ಬಿಗ್ ಬಾಸ್ಗೆ ಹೋಗ್ಬೇಕು, ನಾನು ಕೂಡ ಫೇಮಸ್ ಆಗ್ಬೇಕನ್ನೋ ಒಂದು ಕುತೂಹಲದಿಂದ ಎಂತ ಕೆಲಸ ಮಾಡ್ತಿದ್ದಾರೆ. ನೀವೇ ನೋಡ್ತಾ ಇದ್ದೀರಾ. ಇಂಥವ್ರಿಗೆ ಈ ಒಂದು ಬಿಗ್ ಬಾಸ್ ಮನೆಯಿಂದಾನೇ ಒಂದು ಭರ್ಜರ್ ಗುಡ್ ನ್ಯೂಸ್ ಬಂದಿದೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಮೊದಲಿಗೆ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾ ಇದ್ರು, ಈ ಒಂದು ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ಅವ್ರ ಹೆಸರನ್ನು ನೋಡ್ತಾ ಇದ್ರು. ಜಾಸ್ತಿ ಯಾರು ಫೇಮಸ್ ಆಗಿದ್ದಾರೆ, ಜನ ಯಾರು ನೋಡ್ತಾರೆ, ಮತ್ತೆ ಯಾರಿಗೆ ಆಯ್ಕೆ ಮಾಡ್ಕೋಬೇಕು, ಅದು ಬಿಗ್ ಬಾಸ್ ಮನೆಗೆ ಬಿಟ್ಟಿತ್ತು ಮೊದಲಿಗೆ. ಆದ್ರೆ ಈಗ ಪ್ರಸ್ತುತ ಒಂದು ಹೊಸ ಅಪ್ಡೇಟ್ ಬಂದಿದೆ ಬಿಗ್ ಬಾಸ್ ಮನೆಯಿಂದ. ಏನಂದ್ರೆ, ನೀವು ನಿಮ್ದೇ ಆಗಿರುವಂತ ಒಂದು ವಿಡಿಯೋನ ಈ ಒಂದು ಜಾಗದಲ್ಲಿ ಅಪ್ಲೋಡ್ ಮಾಡಿ, ನಾವು ಖುದ್ದಾಗಿ ಯಾರು ಚೆನ್ನಾಗಿದ್ದಾರೆ, ಯಾರ್ದು ಮನೆ ಪರಿಸ್ಥಿತಿ ಏನೆಲ್ಲ ನೋಡ್ಕೊಂಡು ನಾವೇ ಆಯ್ಕೆ ಮಾಡ್ತೇವೆ ಅಂತೇಳಿ ಬಿಗ್ ಬಾಸ್ ಒಂದು ಅಪ್ಡೇಟ್ ಕೊಟ್ಟಿದೆ. ಯಾವ ರೀತಿಯಾಗಿ ಕೊಟ್ಟಿದೆ, ಏನ್ ತಿಳಿಸ್ಕೊಟ್ಟಿದ್ದಾರೆ, ಎಲ್ಲ ಮಾಹಿತಿ ಇರತ್ತೆ. ಇಲ್ಲಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರು ಕೂಡ ವಿಡಿಯೋನ ಅಪ್ಲೋಡ್ ಮಾಡಬಹುದು. ಬಟ್ ಕೆಲವು ರೂಲ್ಸ್ ಇದಾವೆ. ಆ ರೂಲ್ಸ್ ಅನ್ನ ಫಾಲೋ ಮಾಡ್ಕೊಳ್ಳಿ, ಅದ ನಂತರ ಅಪ್ಲೋಡ್ ಮಾಡಿ. ಇಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಜನರಿಗೆ ಈ ಒಂದು ಬಿಗ್ ಬಾಸ್ ಮನೆಗೆ ಸೇರಿಸ್ಕೊಳ್ಳೋದಿಲ್ಲ. ಯಾರ್ದು ಚೆನ್ನಾಗಿ ಕ್ವಾಲಿಟಿ ಇದೆ ಅದೆಲ್ಲ ಮುಂದ್ಗಡೆ ಹೇಳ್ತೇನೆ. ಪುಣಸನ್ಕ ನೋಡಿ ಇದ್ರ ಬಗ್ಗೆನೇ ಮಾಹಿತಿ ಇರತ್ತೆ. ಬಿಗ್ ಬಾಸ್ ಮನೆಗೆ ಯಾರ್ಯಾರು ಹೋಗ್ಬೇಕು ಕನಸಿನಕೊಂಡು ಕುಂತಿದ್ರಲ್ಲ ಅಂತವ್ರಿಗೆ ಖುಷಿಯ ವಿಚಾರ. ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಮತ್ತೆ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, 2026ರಲ್ಲಿ ಇದು ಹೊಸ ನಿಯಮ ಜಾರಿ ಮಾಡಿದ್ದಾರೆ. ಮೊದಲಿಗೆ ಪ್ರತಿಯೊಬ್ಬರಿಗೆ ಆಯ್ಕೆ ಮಾಡ್ತಾ ಇದ್ದಿದ್ದೆಲ್ಲ, ಯಾರ್ದು ಜಾಸ್ತಿ ಮೊದಲಿಗೆ ಹೆಸರು ಕೂಡ ಹೇಳ್ತಾ ಇದ್ದಿದ್ದಲ್ಲ. ಆಯ್ಕೆ ಮಾಡಿದ ತಕ್ಷಣ ಹೆಸರು ಕೂಡ ರಿಲೀಸ್ ಮಾಡ್ತಾ ಇದ್ದಿದ್ದಲ್ಲ. ನ್ಯೂಸ್ ಚಾನೆಲ್ದವರೇ ಒಂದು ಅಂದಾಜಿನ ಮೇಲೆ ಹೇಳ್ತಾ ಇದ್ರು. ಬಟ್ ಈಗ ಪ್ರಸ್ತುತ ನೀವೇ ಒಂದು ಖುದ್ದಾಗಿ ವಿಡಿಯೋನ ಮಾಡ್ಕೊಂಡು, ನಾನು ಈ ರೀತಿಯಾಗಿ ಮಾಡ್ಬೇಕಂತ ಇದ್ದೀನಿ, ಈ ರೀತಿಯಾಗಿ ಗೆದ್ರೆ ಈ ರೀತಿಯಾಗಿ ಮಾಡ್ತೇನೆ, ಹಂಗ ಮಾಡ್ತೇನೆ, ಹಿಂಗ ಮಾಡ್ತೇನೆ, ನನ್ನ ಪರಿಸ್ಥಿತಿ ಈ ರೀತಿಯಾಗಿದೆ, ಆ ರೀತಿಯಾಗಿ ಮಾಡ್ಬೇಕು ಅನ್ಕೊಂಡಿದ್ದೇನೆ, ಇವರು ಈ ರೀತಿಯಾಗಿದ್ದೀನಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಅಧಿಕೃತವಾಗಿರುವಂತ ಕಲರ್ಸ್ ಕನ್ನಡ ವೆಬ್ಸೈಟ್ದಲ್ಲಿ ಹೋಗಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅವರು ಖುದ್ದಾಗಿ ಒಂದು ನಿರ್ಣಯ ಮಾಡ್ತಾರೆ. ಬೇಕಾದ್ರೆ ಈಗ ನೋಡ್ಬೋದು, ಅವರೇ ಹೇಳಿದ್ದಾರೆ ಈ ರೀತಿಯಾಗಿ ಮಾಡ್ರಿ ಅಂತ ಹೇಳಿ. ಅವರು ನಿರ್ಣಯ ಮಾಡ್ಕೊಂಡು ಯಾರು ಚೆನ್ನಾಗಿದ್ದಾರೆ ಅವರನ್ನ ಆಯ್ಕೆ ಮಾಡ್ತಾರಂತ ಹೇಳಿದ್ದಾರೆ. ಇದೊಂದು ಒಳ್ಳೆಯ ಅವಕಾಶ. ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಒಂದು ಜನರಿಗೆ ಒಂದು ಅವಕಾಶ ಸಿಗತ್ತೆ ವಿಡಿಯೋ ಮಾಡೋದಕ್ಕೆ. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ಈ ರೀತಿ ಮಾಡಿದ್ದು ಸರಿನಾ ತಪ್ಪ ಅಂತ ಹೇಳಿ. ಮತ್ತೆ ಇದರಿಂದ ಆಗುವಂತ ಪರಿಣಾಮಗಳೇನು ಇದು ಕೂಡ ತಿಳ್ಕೊಬೇಕಾಗತ್ತೆ. ಈಗ ನೋಡಿ, 2 ತಿಂಗಳು ಬಾಕಿ ಇದೆ. ಈ ಒಂದು 2 ತಿಂಗಳಲ್ಲಿ ಎಲ್ಲ ಒಂದು ಜನರ ಫೋಕಸ್ ಎತ್ತರ ಕಡೆ ಇದೆ. ಈಗ ಬಿಗ್ ಬಾಸ್ ಕಡೆ ಅಲ್ಲೇ ಹೋಗ್ಬೇಕು, ನಾನು ಕೂಡ ಫೇಮಸ್ ಆಗ್ಬೇಕು, ಹಂಗಾಗ್ಬೇಕು, ಹಿಂಗಾಗ್ಬೇಕಂತ ಹೇಳಿ. ಆದ್ರೆ 2 ತಿಂಗಳ ತನಕ ಇವ್ರದೆಲ್ಲ ಮನಸ್ಥಿತಿ ಚೇಂಜ್ ಆಗತ್ತೆ. ಯಾರ್ದ ಹೆಸರು ಬರತ್ತೆ, ನಾನು ಕೂಡ ಅಪ್ಲೋಡ್ ಮಾಡಿದ್ದೇನೆ, ಹಿಂಗಾಗತ್ತೆ, ನಾನು ಕೂಡ ಹೋಗ್ತೇನೆ, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕಂತ ಏನು ಆಸೆ ಇದೆಯಲ್ಲ, ಅದು ಮನಸ್ಥಿತಿಯನ್ನ ಎಲ್ಲ ಹಾಳು ಮಾಡತ್ತೆ. ಓದೋದ್ರ ಕಡೆ ಗಮನ ಹತ್ತೋದಿಲ್ಲ, ಮನೆಯಲ್ಲಿ ಕೆಲಸಕ್ಕೆ ಗಮನ ಹತ್ತೋದಿಲ್ಲ, ಮನೆ ಊಟ ಸುದ್ಯಾಕ್ ಮಾಡೋ ಅನ್ಸೋದಿಲ್ಲ, ಮತ್ತು ಪೂರ್ತಿ ಚಿಂತೆ ಅದರ ಕಡೆ ಹೋದ್ರೆ ಏನಾಗತ್ತೆ ನೀವು ವಿಚಾರ ಮಾಡಿ. ನೋಡಿ, ಇವ್ರು ಈ ರೀತಿ ಮಾಡಿದ್ದು ಸರಿನಾ ತಪ್ಪ ಅಂತೇಳಿ ಕಮೆಂಟ್ ಮಾಡಿ.